ಒಳ ಮೀಸಲಾತಿ ಜಾರಿಗಾಗಿ ಆಗಸ್ಟ್ 1ರಂದು ಅರಬೆತ್ತಲೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ಬೀದರ್ 30 ವರ್ಷಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದ ಸಹಕಾರದಿಂದ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿ 1 ವರ್ಷ ಗತಿಸಿದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೂಡಿ ವಿಳಂಬ ಮಾಡುತ್ತಿದೆ ಎಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಆಯಾ ರಾಜ್ಯಗಳ ದತ್ತಾಂಶದ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಿ ಎಂದರು. ಸಚಿವ ಎಚ್. ಸಿ. ಮಹದೇವಪ್ಪ ಅವರು ಕುತಂತ್ರದಿಂದ ಸಿಎಂ ಅವರು ಜಾರಿಗೆ ಮೀನಾಮೇಷ ಎಣಿಸುತ್ತಿದ್ದಾರೆ. ನಾವು ಜಾತಿ ಜನಗಣತಿ ಮಾಡಿ ಎಂದು ಹೇಳಿಲ್ಲ, ಆದರೂ ಸರ್ಕಾರ ಮಾಡುತ್ತಿದೆ. ಇದುವರೆಗೆ ಕೇವಲ 80% ಜಾತಿ ಜನಗಣತಿ ಮಾತ್ರ ಮಾಡಲಾಗಿದೆ. ಏನೇ ಆದರೂ ನಮಗೆ ಹಸಿವಾಗಿದೆ. ನಮ್ಮ ಪಾಲಿನ 6% ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಸರ್ಕಾರ ನಮ್ಮ ಕೂಗು ಕೇಳಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ಒಕ್ಕೂಟದ ವತಿಯಿಂದ ಆಗಸ್ಟ್ 1ರಂದು ಬೆಳಗ್ಗೆ 11 ಗಂಟೆಗೆ ಅರಬೆತ್ತಲೆಯಾಗಿ ಸರ್ಕಾರದ ಶವಯಾತ್ರೆಯನ್ನ ಮೆರವಣಿಗೆ ಮುಖಾಂತರ ಒಯ್ದು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಲಾಗುವುದು ಎಂದರು. ಬೀದರ್ ವತಿಯಿಂದ ಪತ್ರಿಕಾಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಮೊದಲನೇದಾಗಿ ನಾವು ಸ್ವಾಗತ ಕೋರುತ್ತೇವೆ. ಹಾಗೆ ಈ ಪತ್ರಿಕಾ ಮಾಧ್ಯಮ ನಡೆಸಿಕೊಡುವ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಫರ್ನಾಂಡಿಸ್ ಅಣ್ಣವರಿಗೂ ಕೂಡ ನಾವು ಸ್ವಾಗತ ಕೋರುತ್ತೇವೆ. ಹಾಗೆ ವಿಶಾಲ್ ಜೋಶಿ ಅವರಿಗೂ ಕೂಡ, ಜೈಸಿಂಗ್ ಮೇತ್ರಿಯವರು, ರವಿ ಸೂರ್ಯನ್ಸಿ ಅವರ ತಾಲೂಕಾಧ್ಯಕ್ಷರು, ವೀರಶೆಟ್ಟಿ ಬೊಂಬಳಗಿ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಸಿದ್ದರಾಮ್ ನವಗಿರಿ ಅಣ್ಣವರಿಗೂ ಹಾಗೂ ಹರೀಶ್ ಗಾಯಕ್ವಾಡ್, ಡೇವಿಡ್ ವಾಡೇಕರ್ ಅಣ್ಣವರಿಗೂ ಹಾಗೂ ದಯಾನಂದ್ ರೇಗುಳಗಿ, ಅಶೋಕ್ ಚಾಂಗ್ಲಿರ ಅಣ್ಣವರಿಗೂ ಕೂಡ ನಾವೆಲ್ಲ ಈ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಸ್ವಾಗತ ಕೋರುತ್ತೇವೆ. ಈ ಪತ್ರಿಕಾಗೋಷ್ಠಿ ಏನಂದ್ರೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರನ್ನು ನಡೆಸ್ಕೊಡ್ಬೇಕಂತ ಅವರನ್ನು ನಾವು ಮನವಿ ಮಾಡ್ತೀವಿ. ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ಸುಮಾರು 30 ವರ್ಷಗಳ ಕಾಲ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಅನೇಕ ಹೋರಾಟಗಳು ಮಾಡ್ಕೊತಾ ಬಂದೀವಿ. ಅದಕ್ಕೆ ತಾವೆಲ್ಲೂ ಕೂಡ ಸಹಕಾರ ಮಾಡಿದ್ರಿ. ಎಲ್ಲ ಪತ್ರಿಕೆಯಲ್ಲಿ ತಾವು ಪ್ರಿಂಟ್ ಮಾಡಿರ್ತಕ್ಕಂಥ ಉದಾಹರಣೆ ತಗೊಂಡಿದೆ. ಬಂಧುಗಳೇ, ಸುಮಾರು 30 ವರ್ಷ ಸುದೀರ್ಘ ಹೋರಾಟ ಮಾಡಿದ ಮೇಲೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತು. ಆಯಾ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಲ್ಲಿರ್ತಕ್ಕಂಥ ಸರ್ಕಾರ ಅಂತೇಳಿ ಆಗಸ್ಟ್ 1, 2024 ಈ ಬರ ಆಗಸ್ಟ್ 1 ವರ್ಷ ಆಯ್ತದ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಜಾತಿ ಜನಗಣತಿ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ, ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶ ಮೇಲೆ ಒಳ ಮೀಸಲಾತಿ ಮಾಡಬೇಕಂತಿತ್ತು. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕಲೆಕ್ಟ್ ಮಾಡಿದ್ರು. ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನೂ ಇತ್ತು, ಮಧು ಸ್ವಾಮಿ ಕೊಟ್ಟಿರ್ತಕ್ಕಂಥ ವರದಿನೂ ಕೂಡ ಇತ್ತು. ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಕ್ಕಂಥ ಮಂತ್ರಿ ಎಸ್. ಸಿ. ಮಹದೇವಪ್ಪ ಕೂಡಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡುವ ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ 3 ತಿಂಗಳ ಕಾಲಾವಕಾಶ ಕೇಳಿದ್ರು. ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ. 60%, 70%, 80% ಆಗಿದೆ. ಬೆಂಗಳೂರು ನಗರದಲ್ಲಂತೂ 40% ಆಗಿದೆ. ಇದು ಕುಂಟೆಂಪ ಹೇಳ್ಕೊಂಡು ಮೀನಾಮೇಷ ಮಾಡ್ಕೊಂಡು ಇಲ್ಲಿವರೆಗೆ ತಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬೇಸತ್ತು ಸರ್ಕಾರದ ವಿರುದ್ಧ ಇದೇ ಬರುವ 1ನೇ ತಾರೀಕಿಗೆ 1 ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಇದರಲ್ಲೆಲ್ಲ ಬಂತು. ದಂಡೋರ ಬಂತು, ಆದಿಜಾಂಬ ಬಂತು, MRHS ಬಂತು, ಅನೇಕ ದಲಿತ ಸಂಘಟನೆಗಳು ಬಂದು ಎಲ್ಲ ಸಂಘಟನೆಗಳು ಒಳಗೊಂಡು ಮಾಡಿಕೊಂಡು ರಾಜ್ಯದಂತೆ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡ್ಕೊಂಡು ಹೋಗಿ ಸರ್ಕಾರದ ಶವ ತಗೊಂಡು ಹೋಗಿ ಜಿಲ್ಲಾಧಿಕಾರಿಗೆ ಇದೇ ಬರುವ 1ನೇ ಆಗಸ್ಟ್ಗೆ 11 ಗಂಟೆಗೆ ಮುತ್ತಿಗೆ ಹಾಕಂತ ಕಾರ್ಯಕ್ರಮ ಇದೆ. ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಾದಿಗ ಸಂಘಟನೆ ಹೋರಾಟಗಾರರು, ಮಾದಿಗ ಉಪಜಾತಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ತಾವೆಲ್ಲ ಧುಮುಕ್ಬೇಕಂತೇಳಿ ತಮ್ಮೆಲ್ಲ ಪತ್ರಕರ್ತರ ಮುಖಾಂತರ ಮನವಿ ಮಾಡ್ತೀವಿ. 11 ಆಗಸ್ಟ್ ಅಲ್ಲ ಸರ್,
ಒಂದು ವರ್ಷ ಆಯ್ತು ಸರ್ ತೀರ್ಪು ಬಂದು. ಒಂದು ಸಾರಿ ಒಂದು ಸರ್ ಆಗಸ್ಟ್ 1 ಬೀದರಲ್ಲಿ ಸರ್. ಆಗಸ್ಟ್ 1ಕ್ಕೆ ಮುಂಜಾನೆ 11 ಗಂಟೆ ಸರ್. ಅಂದ್ರೆ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಒಂದು 2,000 ಜನ ಸೇರ್ತಾರೆ ಸರ್. ಇಲ್ಲಿಂದ ನಿರೀಕ್ಷೆ ಇದೆ. ಅಂಬೇಡ್ಕರ್ ಸರ್ಕಲ್ ಇಂದ ಸರ್, ಅಂಬೇಡ್ಕರ್ ಸರ್ಕಲ್ ಇಂದ ಹರಳೆಯ ವೃತ್ತ ಮಾರ್ಗವಾಗಿ ಕನ್ನಡಾಂಬೆ ವೃತ್ತ, ಮನೆಗಳ ವೃತ್ತ ಮೂಲಕ ರಾಯಲ್ ಹನುಮಾನ್ ಹೋಟೆಲ್ ಮಾರ್ಗವಾಗಿ ಹೊಸ ಜಿಲ್ಲಾಧಿಕಾರಿ ಅದಲ್ಲ ಸರ್, ಅಲ್ಲಿ ಬಿತ್ತಲಿ ಹಾಕಂತ ಕೆಲಸ ಸರ್. ಅರಬತ್ತಲೆ ಮನೆಯಲ್ಲಿ